ಬನ್ನಿ ಕನ್ನಡ ಇಂಪಾರ್ಟೆಂಟ್ ಕ್ವಶನ್ಸ್ BBA ನಿರ್ವಹಣಾ ಸಂಪದ 3. ಸೊ ಏನೇನು ಕೊಡ್ತಾರೆ ನೋಡೋಣ. ಫಸ್ಟ್ನೇ ಲೆಸನ್ನು ಏನಿದೆ, ಸುಕುಮಾರ ಸ್ವಾಮಿ ಕತೆ ನೋಡಿ. ಒಂದನೇ ಪ್ರಶ್ನೆ ನೋಡೋಣ. ಅಗ್ನಿಮಿತ್ರ ಪಾತ್ರದ ವೈಶಿಷ್ಟ್ಯಗಳನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ, ಇದಕ್ಕೆ ಆನ್ಸರ್ ಮಾಡಬೇಕು. ವಾಯುಭೂತಿಯ ವ್ಯಕ್ತಿತ್ವ ಮತ್ತು ತಂತ್ರಬುದ್ಧಿಯನ್ನು ವಿವರಿಸಿ, ಇದಕ್ಕೆ ಆನ್ಸರ್ ಮಾಡಬೇಕು. ವಾಯುಭೂತಿ ಮತ್ತು ಅಗ್ನಿಮಿತ್ರ ಪಾತ್ರಗಳ ತಾತ್ವಿಕ ವಿಮರ್ಶೆ ಮಾಡಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ 4ನೇದು, ಸೂರ್ಯಮಿತ್ರ ತನ್ನ ತಂಗಿಯ ಕೊಟ್ಟ ಕಾರ್ಯವನ್ನು ಹೇಗೆ ನಿರ್ವಹಿಸಿದನೋ ಅದರ ಫಲವೇನಾಯಿತು ಅನ್ನೋದನ್ನು ವಿವರಣೆ ಮಾಡಬೇಕಾಗುತ್ತೆ. 5ನೇದು, ನೀನು ಅಗ್ನಿಭೂತಿಯ ಸ್ಥಾನದಲ್ಲಿ ಏನಾದರೂ ಇದ್ದರೆ ನೀವು ಏನು ಮಾಡುತ್ತೀರಾ ಅನ್ನೋದು ನಿಮಗೆ ಕ್ವಶನ್ ಕೇಳಿದರೆ ಅದನ್ನು ಬರೀಬೇಕಾಗುತ್ತೆ. ವಾಯುಭೂತಿ ತನ್ನ ಅಣ್ಣನೊಂದಿಗೆ ನಿಷ್ಠೆಯಿಂದ ಇದ್ದಾನೆ, ಯಾಕೆ ಅನ್ನೋದು ಇದನ್ನು ಬರೀಬೇಕಾಗುತ್ತೆ. ಈ ಕಥೆಯಿಂದ ನೀವು ಯಾವ ನೀತಿನ ಪಡೆಯುತ್ತೀರಾ ಅನ್ನೋದು ಇದನ್ನು ಬರೀಬೇಕಾಗುತ್ತೆ. ದಟ್ ಈಸ್ ಏನೇನು ಹೇಳಿದ್ದೆ, ಈ ಒಂದು 7 ಪ್ರಶ್ನೆ ಇಂಪಾರ್ಟೆಂಟ್ ಆಗಿದೆ, ನೋಟ್ ಮಾಡ್ಕೊಳ್ಳಿ. ಈಗ ಸೆಕೆಂಡ್ಗೆ ಹೋಗೋಣ ಬನ್ನಿ. 2ನೇ ಲೆಸನ್ನು ವಚನಗಳಿಂದ ಏನೇನು ಪ್ರಶ್ನೆ ಕೇಳ್ತಾರೆ ಅಂತಂದಾಗ ನೀವು ನೋಡ್ತಾ ಇರ್ಬೋದು. ಸುಂಕಕ್ಕೆ ಅಂಜಿ ನಡೆದವನ ಭಕ್ತಿ ಬಗ್ಗೆ ಅಲ್ಲಮ್ಮ ಪ್ರಭುವಿನ ಅಭಿಪ್ರಾಯವೇನು ಅನ್ನೋದು ನೀವು ನಾನು ಯೂಟ್ಯೂಬ್ ಚಾನಲಲ್ಲಿ ಹೋಗಿ ನೋಡಿ, ವಚನಗಳಲ್ಲಿ ಅಲ್ಲಮ್ಮ ಪ್ರಭುನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟ್ 2ನೇದು, ಹೆಚ್ಚಿನ ಸುಂಕವನ್ನು ರಾಜನಿಗೆ ಕೊಡದೆ ಆ ಹಣವನ್ನು ದಾಸೋಹಕ್ಕಾಗಿ ವಿನಿಯೋಗಿಸಿದ ಒಕ್ಕಲಿಗ ಮುದ್ದಣ್ಣನ ವಚನವನ್ನು ಇಲ್ಲಿ ವಿವರಣೆ ಕೊಡಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ 3ನೇದು, ಸುಂಕ ಪದ್ಧತಿ ಹಾಗೂ ಸರಕು ಸಾಗಾಣಿಕೆಯ ಸಾಧನಗಳನ್ನು ಕುರಿತು ಸುಂಕದ ಬಂಕಣ್ಣ ವಿಚಾರವನ್ನು ಬರೀರಿ ಅಂತ ಹೇಳಿದ್ದಾರೆ. 4ನೇದು, ವ್ಯಾಪಾರದ ಅಳತೆ ಮತ್ತು ಬಗೆಗಿನ ಬಸವಣ್ಣನವರ ಮಾತುಗಳೇನು, ವ್ಯಾಪಾರದ ಅಳತೆಯ ಬಗ್ಗೆ ಬಸವಣ್ಣನವರು ಮಾತೇನು ಅಂದರೆ ಹೇಳ್ತಾರೆ ಅವರು. ಕೊಳಲು ಬಳಲುವುದೇ ಅಂತ ಒಂದು ಹೇಳ್ತಾರೆ ಫಸ್ಟ್ ಪ್ಯಾರಾಗ್ರಾಫರಲ್ಲಿ. ಅಂದರೆ ನಾವು ವ್ಯಾಪಾರಕ್ಕಂತ ಹೋದಾಗ ಅಲ್ಲಿ ನಮ್ಮ ಒಂದು ವಸ್ತುಗಳನ್ನು ತಕ್ಕಡಿ ಅಳೆಯೋದ್ರಿಂದ ಸೊ ಅಳ್ದಿ ತಕ್ಕಡಿಗೆ ಸುಸ್ತಾಗಲ್ಲ, ನಮಗೆ ಸುಸ್ತಾಗುತ್ತೆ ಅನ್ನೋದನ್ನು ಅವರು ವಿವರಣೆ ಕೊಟ್ಟಿರ್ತಾರೆ. ಸೊ ಅದನ್ನು ನೋಡ್ಕೋಬೇಕಾಗುತ್ತೆ. ಬನ್ನಿ 3ಗೆ ಹೋಗೋಣ. 3ನೇದು, ದ್ಯೂತದ ಪ್ರಸಂಗ. ಇಲ್ಲಿ ನೋಡ್ಬೋದು, ಕುಮಾರವ್ಯಾಸನ ಕಾವ್ಯದಲ್ಲಿ ದ್ಯೂತದ ಪ್ರಸಂಗಕ್ಕೆ ನೀಡಲಾದ ತಾತ್ವಿಕ ಮಹತ್ವ ಏನು ಅನ್ನೋದನ್ನು ಕೇಳಿದ್ದಾರೆ. ನೆಕ್ಸ್ಟ್ 2ನೇದು, ಶಕುನಿಯ ಪಾತ್ರದ ತಂತ್ರ ಮತ್ತು ಕೌಶಲ್ಯವನ್ನು ಕೇವಲ ಒಂದು ಪದ್ಯದ ಆಧಾರದಲ್ಲಿ ವಿವರಿಸಿ ಅಂತ ಅವರು ಕೊಟ್ಟಿದ್ದಾರೆ. ನೆಕ್ಸ್ಟು, ಅಂದನ್ ರೂಪ ಎಂಬುದು ಯಾರಿಗೆ ಸೂಚಿಸುತ್ತದೆ? ಇಲ್ಲಿ ಅಂದನ್ ರೂಪ ಅಂದರೆ ಕ್ಲಿಯರಾಗಿ ಅರ್ಥ ಮಾಡಬೇಕು. ಧೃತರಾಷ್ಟ್ರನಿಗೆ ಅಂದನ್ ರೂಪ ಅಂತ ಕರೀತಾರೆ. ಈ ಅಂದನ್ ರೂಪಕ್ಕೆ ಇನ್ನೊಂದು ಅರ್ಥವೂ ಇದೆ, ಲೈಕ್ ಬುದ್ಧಿ ಮಂಕಾಗಿರೋದು. ಸೊ ಹಾಗೆ ನೋಡಿದ್ರೆ ಅದು ಧರ್ಮರಾಯನೂ ಆಗುತ್ತೆ. ಸೊ ಇವೆರಡನ್ನ ಕನ್ಫರ್ಮ್ ಮಾಡ್ಕೊಳ್ಳಿ ನೀವು. ನೆಕ್ಸ್ಟ್ 4ನೇದು, ಸಾರಿಯ ಗುರಿಯ ಗದ್ದುಗೆ ಎಂಬ ಶಬ್ದ ಪ್ರಯೋಗದಿಂದ ಏನು ಸೂಚಿಸುತ್ತದೆ ಅನ್ನೋದು ಇದು ಪದ್ಯದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ನೆಕ್ಸ್ಟ್, ಶಕುನಿಯ ಯುದ್ಧವಿಲ್ಲದ ಗೆಲುವಿಗೆ ಕಾರಣವಾದ ಅಂಶ ಯಾವುದು ಅಂದರೆ ಬಿಕಾಸ್ ಪಗಡೆ ಆಟ, ಅದೇ ಇಂಪಾರ್ಟೆಂಟು. ನೆಕ್ಸ್ಟು, ಕೌರವರು ಜೂಜಿಗೆ ಪಾಂಡವರನ್ನು ಆಹ್ವಾನಿಸಿದ ಪರಿಚಯ, ಯಾವ ರೀತಿ ಅವ್ರನ್ನ ಇನ್ವೈಟ್ ಮಾಡ್ತಾರೆ ಅನ್ನೋದನ್ನು ನೀವು ಬರೀಬೇಕಾಗುತ್ತೆ. ಬಾಲಮೃಗ ಒಳಗಾಯಿತಲ್ಲ, ಇನ್ನು ಬಾಣವನ್ನು ತೊಡಬಹುದು ಎಂಬ ಅಂದರೆ ಇವಾಗ ಬಾಲಮೃಗ ಅಂದರೆ ಏನದು, ಕುದುರೆ ಮರಿಗಳು, ಆನೆ ಮರಿಗಳು ಇವೆಲ್ಲ ಮುಗೀತಲ್ಲ, ಇನ್ನು ನೀವು ಬಾಣನ ಇಡ್ಬೋದು ಅಡಕೆ ಅನ್ನೋದನ್ನು ಹೇಳೋದು ರೀತಿಯಲ್ಲಿ ವರ್ಣನೆ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ನೋಡೋಣ ಬನ್ನಿ. ಸಿಟಿ ಬಗೆಗಿನ ಸೈನಿಕರ ಹಾಡು. ಇದರಲ್ಲಿ ಏನೇನು ಪ್ರಶ್ನೆಗಳು ಅಂತಂದಾಗ ನೋಡಿ, ವಾಹನಗಳ ತುಟಿಯಲ್ಲಿ ಎಂಬ ವೈಶಿಷ್ಟ್ಯದ ಪೂರ್ಣ ಪ್ರತಿಮೆಯನ್ನು ಅರ್ಥವನ್ನು ವಿವರಿಸಿ. ಅಂದರೆ ವಾಹನಗಳ ತುಟಿಯಲ್ಲಿ ಅನ್ನೋ ಒಂದು ಶಬ್ದನ ಇಲ್ಲಿ ಯೂಸ್ ಮಾಡಿದ್ದಾರಲ್ಲ, ಏನಿದ್ರ ಅರ್ಥ ಅನ್ನೋದನ್ನು ಅವ್ರು ಕೇಳಿದ್ದಾರೆ. ಕವಿ ಮ್ಯಾಲೆ ಹೊಂಚಿದ ಮೋಡ ಇದೇ ಸಮಯವೆಂದೇ ಎಂದು ಹೇಳಿದಾಗ ಏನನ್ನು ಸೂಚಿಸುತ್ತದೆ ಅನ್ನೋದನ್ನು ಕೇಳಿದ್ದಾರೆ. 2ನೇದು. 3ನೇದು, ಕವನದಲ್ಲಿ ಬಡವರು ಕರಿನೀರಿನಲ್ಲಿ ಈಜುತ್ತಿರುವ ವ್ಯಕ್ತಿಯ ಚಿತ್ರವೇನು ಅನ್ನೋದನ್ನು ಕೇಳಿದ್ದಾರೆ. 4ನೇದು, ಆತನಕ ಮೈಯಲ್ಲಿ ಬಲವು ಬರಲೆಂದು ಎಂಬ ಸಾಲಿನಲ್ಲಿ ವ್ಯಕ್ತವಾದ ಸಾಂಕೇತಾರ್ಥವೇನು ಅನ್ನೋದನ್ನು ಅಲ್ಲಿ ಕೇಳಿದ್ದಾರೆ. 5ನೇದು, ಈ ಕವನದಲ್ಲಿ ಗಾಂಧಿಯ ಉಲ್ಲೇಖ ಏಕೆ ತರುವಾಯಿತು ಎಂದು ಅವ್ರು ಕೇಳ್ತಾ ಇದ್ದಾರೆ. 6ನೇದು, ಈ ಕವನವು ನಗರೀಕರಣದ ಯಾವ ವೈಪರೀತ್ಯಗಳನ್ನು ಬಿಚ್ಚಿಬಿಡುತ್ತದೆ, ಅಂದರೆ ನಗರೀಕರಣದ ಯಾವ ಒಂದು ವಿಷಯಗಳನ್ನು ಬಿಚ್ಚಿಡ್ತದೆ ಅಂತ ಕೇಳ್ತಾ ಇದ್ದಾರೆ. 7ನೇದು, ಆತ್ಮವಿಲ್ಲದ ಸಿಟಿ ಎಂಬ ಪದ ಬಳಕೆಯ ಹಿಂದಿರುವ ವಾಸ್ತವ ಚಿಂತನೆ ಏನು ಅನ್ನೋದನ್ನು ಕೇಳಿದ್ದಾರೆ. 8ನೇದು, ಕವನದಲ್ಲಿ ಪ್ರಕೃತಿಯ ಹಾನಿಯ ಚಿತ್ರವನ್ನು ವಿವರಿಸಿ ಅಂದಿದ್ದಾರೆ. 9ನೇದು, ಬೋಳೆಶಂಕರ ಈ ಕವನದ ಮೂಲಕ ಯಾವ ಸಾಮಾಜಿಕ ಸಂದೇಶವನ್ನು ನೀಡ್ತಾ ಇದ್ದಾನೆ ಅಂತ ಕೇಳಿದ್ದಾರೆ. 10ನೇದು, ಈ ಕವನಕ್ಕೆ ಆರದ ನೆನಪುಗಳು ಎಂಬ ಪರ್ಯಾಯ ಶೀರ್ಷಿಕೆ ಯೋಗ್ಯವೇ ಅನ್ನೋದನ್ನು ಕೇಳಿದ್ದಾರೆ. ನೆಕ್ಸ್ಟ್, ಮುಕ್ತ ವ್ಯಾಪಾರ, ಜಾಗತಿಕ ವ್ಯಾಪಾರ, ಸೈನಿಕರ ಸಾಹಸಗಳು ಅನಿಸುತ್ತೆ. ಸೊ ಇದರಲ್ಲಿ ಏನು ಪ್ರಶ್ನೆ ಕೇಳ್ತಾ ಇದ್ದಾರೆ ಅಂತಂದಾಗ ನೋಡಿ,
ಆಡಳಿತದಲ್ಲಿ ಗುರು ಎಂದು ಯಾರು ಖ್ಯಾತಿ ಪಡೆದಿದ್ದರು ಅನ್ನೋದನ್ನು ಕೇಳಿದ್ದಾರೆ. ನೆಕ್ಸ್ಟ್ ಉತ್ತರ ದಕ್ಷಿಣ ಸಂಘರ್ಷವನ್ನು ಯಾವ ಕಾಲದಲ್ಲಿ ಗುರುತಿಸಲಾಯಿತು ಅಂದರೆ 1 ಮಾರ್ಕ್ಸು. ನೆಕ್ಸ್ಟು ಮನುಷ್ಯದ ವೇಷದಲ್ಲಿರುವ ಮೃಗಗಳು ಯಾರು ಅನ್ನೋದನ್ನು ಕೇಳಿದ್ದಾರೆ. ನೆಕ್ಸ್ಟ್ ಉತ್ತರ ದಕ್ಷಿಣ ಸಂಘರ್ಷ ಅಂದರೆ ಏನು ಅಂತ ಕೇಳಿದ್ದಾರೆ. 5ನೇದು ಹೂ ಓನ್ ದ ಕಂಟ್ರಿ ಔಟ್ ಟು ಗವರ್ನ್ ಇಟ್ ಅಂದರೆ ಈ ಮಾತನ್ನ ಯಾರು ಹೇಳಿದ್ದಾರೆ ಅಂತ ಕೇಳಿದ್ದಾರೆ. 6ನೇದು ಜನತಂತ್ರದ ಬಗ್ಗೆ ವಾಲ್ಟರ್ ಲಿನ್ಮನ್ನ ವಿಚಾರವನ್ನು ಚರ್ಚಿಸಿ ಅಂತ ಹೇಳಿದ್ದಾರೆ. 7ನೇದು ಜನತಂತ್ರದ ಬಗ್ಗೆ ಪಾಶ್ಚಿಮಾತ್ಯರ ನಿಲುವನ್ನು ವಿಶ್ಲೇಷಿಸಿ ಅಂದಿದ್ದಾರೆ. 8ನೇದು 20ನೇ ಶತಮಾನದಲ್ಲಿ ಆರಂಭವಾದ ಅಮೆರಿಕದ ಆವಿಷ್ಕಾರದ ಬಗ್ಗೆ ನಿಮ್ಮ ಆಲೋಚನೆಯನ್ನು ಪಠ್ಯದ ಹಿನ್ನೆಲೆಯಲ್ಲಿ ಬರೆಯಿರಿ. ಅಂದರೆ ನಿಮ್ಮ ಆಲೋಚನಾ ಪುಸ್ತಕಕ್ಕೆ ರಿಲೇಟೆಡ್ ಆಗೋ ಥರ ಆಲ್ಮೋಸ್ಟ್ ಬರೀರಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ 9ನೇದು ಜನತಂತ್ರದ ಪ್ರಧಾನ ಲಕ್ಷಣ ಕುರಿತು ಬರೆಯಿರಿ ಅಂತ ಹೇಳಿದ್ದಾರೆ. 10ನೇದು GATT ಮತ್ತು NAFT ಅಂದರೆ ಏನು ಅನ್ನೋದನ್ನು ಕುರಿತು ಬರೆಯಿರಿ ಅಂತ ಕೇಳಿದ್ದಾರೆ. ಅದಾದಮೇಲೆ 11ನೇದು ಜನತಂತ್ರದ ವ್ಯವಸ್ಥೆಯನ್ನು ಮುಕ್ತ ಮಾರುಕಟ್ಟೆ ಹುನ್ನಾರ ಅಂತ ವಿವರಿಸ್ತಾರೆ. ಯಾಕೆ? ಜಾಗತಿಕ ಬಿಕ್ಕಟ್ಟು, ಪ್ರಜಾಪ್ರಭುತ್ವ ಮತ್ತು ತಂತ್ರಜ್ಞಾನ ಈ ಒಂದು ಕುರಿತು ಲೇಖನದ ಹಿನ್ನೆಲೆಯನ್ನು ಬರೀರಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ನೋಡೋಣ ಬನ್ನಿ. ಮೈಸೂರಿನ ದೊರೆ ಕತೆ. ಇಲ್ಲಿ ಏನೇನು ಪ್ರಶ್ನೆಗಳು ಕೇಳ್ತಾರೆ ಅಂದರೆ, ಪಿರಿಯಾಪಟ್ಟಣದ ದೊರೆ ವಿರಾಜುಗೆ ಏನೆಂದು ಓಲೆ ಕಳಿಸಿದನು ಅಂತ ಕೇಳ್ತಾರೆ. 2ನೇದು ಓಲೆಯನ್ನು ಪಡೆದ ವಿರಾಜುವಿಗೆ ಪ್ರತಿಕ್ರಿಯೆ ಹೇಗಿತ್ತು ಅನ್ನೋದನ್ನು ಕೇಳ್ತಾರೆ. 3ನೇದು ಯುದ್ಧಕ್ಕೆ ಹೊರಟ ಮಗನನ್ನು ತಾಯಿ ಹೇಗೆ ತಡೆದಳು ಅನ್ನೋದನ್ನು ಕೇಳ್ತಾರೆ. 4ನೇದು ವಿರಾಜು ಮಾಡಿದ ಯುದ್ಧಗಳ ಸಿದ್ಧತೆ ಮತ್ತು ಪರಿಣಾಮ ಏನಾಯಿತು ಅನ್ನೋದನ್ನು ಕೇಳ್ತಾರೆ. 5ನೇದು ವಿರಾಜುವಿನ ವ್ಯಕ್ತಿತ್ವ ಏನು ಅನ್ನೋದನ್ನು ಅಲ್ಲಿ ಕೇಳ್ತಾರೆ. ಇದಾದಮೇಲೆ ನೆಕ್ಸ್ಟು ಬನ್ನಿ. ಬೀಗ ಮತ್ತು ಬೀಗದ ಕೈ ಪಾಠದಲ್ಲಿ ಏನೇನು ಕೇಳ್ಬೋದು ಅಂತಂದಾಗ ನೋಡಿ, ಈ ಕಥೆಯಲ್ಲಿ ಬೀಗ ಮತ್ತು ಬೀಗದ ಕೈ ಏನನ್ನು ಪ್ರತಿನಿಧಿಸ್ತದೆ ಅನ್ನೋದನ್ನು ಕೇಳ್ತಾರೆ. ಮತ್ತು 2ನೇದು ಸಿನಿಮಾ ಮಂದಿರದಲ್ಲಿ ಸಂಜೀವಿನಿಗೂ ಹಾಗೂ ಕೇಶವನ ಮಧ್ಯೆ ನಡೆದ ಮೌನ ಸಂಭಾಷಣೆಯನ್ನು ಯಾಂತ್ರಿಕ ಜಗತ್ತಿಗೆ ಏನನ್ನು ಹೇಳುತ್ತಿದೆ ಅನ್ನೋದನ್ನು ಅಲ್ಲಿ ಕೇಳ್ತಾ ಇದ್ದಾರೆ. ನೆಕ್ಸ್ಟ್ 3ನೇದು ಸಿನಿಮಾ ನೋಡಿ ಮನೆಗೆ ಬರುವಾಗ ಕೇಶವನಿಗಾದ ಅನುಭವವನ್ನು ಕುರಿತು ಬರೀರಿ ಅಂತ ಕೇಳ್ತದೆ. 4ನೇದು ಕೀಲಿ ಕೈ ಕಳೆದುಕೊಂಡ ಸಂದರ್ಭದಲ್ಲಿ ನಡೆದ ಅವಾಂತರಗಳನ್ನು ಏನು ಅಂತ ಕೇಳಿದ್ದಾರೆ. 5ನೇದು ಕೇಶವ ಸತ್ತ ನಂತರ ಚಾಳುವಿಗೆ ನೆರೆಯೊರೆಯವರು ಏನೆಂದು ಮಾತನಾಡಿಕೊಂಡರು ಅಂತ ಕೇಳ್ತಾರೆ. ನೆಕ್ಸ್ಟ್ ಅಂದರೆ ಚಾಳುವಿನ ಇಲ್ಲಿ ನೆಕ್ಸ್ಟ್ 6ನೇದು ಮಾನವೀಯ ಮೌಲ್ಯಗಳು ಸತ್ತು ಹೋಗಿವೆ ಎಂಬುದನ್ನು ಬೀಗದ ಕೈ ಸೂಚಿಸುತ್ತದೆ. 100% ಸೂಚಿಸುತ್ತದೆ. ಇದ್ರ ಬಗ್ಗೆ ಚರ್ಚೆ ಕೊಡ್ತಾರೆ. ನೆಕ್ಸ್ಟು ಕೇಶವನ್ನು ಅನುಭವಿಸಿದ ಒಂಟಿತನದ ಕಥೆಯಲ್ಲಿ ಹೇಗೆ ಬಿಂಬಿತವಾಗುತ್ತದೆ ಅನ್ನೋದನ್ನು ಕೇಳ್ತಾ ಇದ್ದಾರೆ. ಕೇಶವ ಮತ್ತು ಸಂಜೀವಿನಿಯ ಸಂಬಂಧವನ್ನು ಕಥೆಯ ಶೀರ್ಷಿಕೆಯೊಂದಿಗೆ ಹೇಗೆ ಹೋಲಿಸಬಹುದು ಅನ್ನೋದನ್ನು ನೀವು ಹೇಳಬೇಕಾಗುತ್ತೆ. ನೆಕ್ಸ್ಟ್ 9ನೇದು ಸಂಜೀವಿನಿಯ ಪ್ರೇಮವು ಕೇಶವನ ಜೀವನದ ಬೀಗವನ್ನು ತೆರೆಯುವ ಬೀಗದ ಕೈಯಾಗಬಹುದಿತ್ತು, ವಿವರಿಸಿ. ಅಂದರೆ ನೋಡಿ ಕೇಳ್ತಾ ಇದ್ದಾರೆ, ಸಂಜೀವಿನಿಯ ಪ್ರೇಮವು ಕೇಶವ ಜೀವನದ ಬೀಗವನ್ನು ತೆರೆಯುವ ಬೀಗದ ಕೈಯಾಗಬಹುದಿತ್ತು ಅನ್ನೋದನ್ನು ಕೇಳ್ತಾ ಇದ್ದಾರೆ. ಇದರ ಅರ್ಥ ಸಂಜೀವಿನಿಯ ಪ್ರೀತಿ ಏನಿರುತ್ತಲ್ಲ, ಆ ಒಂದು ಪ್ರೀತಿ ಕೇಶವನ ಜೀವನದ ಬೀಗವನ್ನು ತೆರೆಯುವ ಬೀಗದ ಕೈಯಾಗಬಹುದಿತ್ತು. ಅಂದರೆ ಇವರ ಒಂದು ಪ್ರೀತಿ ಅವನ ಒಂದು ಬೀಗದ ಕೈ ಇರುತ್ತಲ್ವ, ಆ ಒಂದು ಬೀಗನ ತೆಗಿಬೇಕಾದ್ರೆ ಬೇಕಾಗುತ್ತಲ್ಲ, ಆ ಒಂದು ಅರ್ಥದಲ್ಲಿ ಇಲ್ಲಿ ಕೊಟ್ಟಿದ್ದಾರೆ. ಲೈಕ್ ಅವರೇನಾದರೆ ಇಬ್ಬರು ಪ್ರೀತಿ ಮಾಡಿಕೊಂಡು ಅವನೇನಾದರೆ ಶೈ ಫೀಲಿಂಗ್ ಆಗದಿರೋ ಅನುಭವ ವ್ಯಕ್ತಿ ಆಗಿದ್ದು ಚೆನ್ನಾಗಿ ಪ್ರೀತಿ ಮಾಡ್ಕೊಂಡು ಅವರಿಬ್ಬರು ಏನಾದರೆ ಮದುವೆ ಆಗಿದ್ದರೆ ಈ ರೀತಿ ಏನೋ ಪ್ರಾಬ್ಲಮ್ಸ್ಗಳು ಬರ್ತಾ ಇರಲಿಲ್ಲ ಅನ್ನೋ ಒಂದು ಅರ್ಥದಲ್ಲಿ ಹೇಳ್ತಾ ಇದ್ದಾರೆ ಅನಿಸುತ್ತೆ. ಐ ಥಿಂಕ್ ನನಗೆ ಗೊತ್ತಿಲ್ಲ ಪ್ರಾಪರಾಗಿ. ಓಕೆ ನೋಡಿ, ಮಾತಿನ ಕೌಶಲ್ಯದಲ್ಲಿ ಏನು ಕೊಡ್ಬೋದು ಅಂತಂದಾಗ ಪ್ರಶ್ನೆಗಳು ಇಲ್ಲಿ ನೋಡಿ ಜನರಲ್ಲ ಕೊಡ್ಬೋದು. ಕಂಪನಿಯ ಕೆಲಸಗಾರರ ಗುಣಮಟ್ಟವನ್ನು ಸುಧಾರಿಸುವ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿ ಮಾತನಾಡುವಾಗ ಎದುರಿಸಿದ ಸಮಸ್ಯೆಗಳ್ಯಾವುವು ಅನ್ನೋದನ್ನು ಇಲ್ಲಿ ಐಡೆಂಟಿಫೈ ಮಾಡಬೇಕಾಗುತ್ತೆ. ನೆಕ್ಸ್ಟು ತರಗತಿಯಲ್ಲಿ ನಿಮ್ಮ ವಿಷಯವನ್ನು ಕುರಿತು ಮಾತನಾಡುವಾಗ ಇತರ ವಿದ್ಯಾರ್ಥಿಗಳ ಪ್ರತಿಕ್ರಿಯೆ ಹೇಗೆ ಇತ್ತು ಅನ್ನೋದನ್ನು ನೀವು ಮಾತಿನ ಕೌಶಲ್ಯದಲ್ಲಿ ಪ್ರಶ್ನೆಗಳು ಕೊಟ್ಟಿದ್ದಾರೆ, ಅದಕ್ಕೆ ಆನ್ಸರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಬನ್ನಿ ನೋಡೋಣ. ನೆಕ್ಸ್ಟು ಬರಹದ ಕೌಶಲ್ಯದ ಅದರಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದಾಗ, ಒಂದನೇ ಪ್ರಶ್ನೆ, ಮಹಿಳಾ ಉದ್ಯಮಿಯನ್ನು ಸಂದರ್ಶನ ಮಾಡುವಾಗ ಯಾವ ಮಾನದಂಡಗಳನ್ನು ಆಧರಿಸಿ ಅವರನ್ನು ಸಂದರ್ಶನಕ್ಕಾಗಿ ಆಯ್ಕೆ ಮಾಡಿದ್ದೀರಾ? ಅವ್ರುಗಳನ್ನೇನಾದರೆ ಸಂದರ್ಶನ ಅಂದರೆ ಇಂಟರ್ವ್ಯೂಗೆ ಕರೀತಾರೆ. ಅಂದರೆ ಇದು ಬರಹದ ಕೌಶಲ್ಯದಲ್ಲಿ ಕೇಳ್ತಾ ಇರೋ ಪ್ರಶ್ನೆ. ಮಹಿಳಾ ಉದ್ಯಮಿಯನ್ನು ಸಂದರ್ಶನ ಮಾಡುವಾಗ ಯಾವ ಮಾನದಂಡಗಳನ್ನು ಆಧರಿಸಿ ಅವರನ್ನು ಸಂದರ್ಶನಕ್ಕಾಗಿ ಆಯ್ಕೆ ಮಾಡಿದ್ದೀರಿ? ಅಂದರೆ ಅವರ ಒಂದು ಯಾವ ಕ್ವಾಲಿಟಿಗಳನ್ನು ನೋಡಿಬಿಟ್ಟು ಅವ್ರನ್ನ ಇಂಟರ್ವ್ಯೂಗೆ ಕರೆಯೋದಕ್ಕಿಂತ ಮುಂಚೆ ಆಯ್ಕೆ ಮಾಡಿದ್ದೀರಾ ಅನ್ನೋದನ್ನು ಇಲ್ಲಿ ನೋಡ್ಬೋದು. ನೆಕ್ಸ್ಟು ಭಾರತದಲ್ಲಿ ಹಿಂದೆ ವ್ಯಾಪಾರದ ನಿರ್ವಹಣೆಯನ್ನು ಮಾಡುತ್ತಿದ್ದ ಕ್ರಮವನ್ನು ನೀವು ತರಗತಿಯಲ್ಲಿ ಹೇಗೆ ಮಂಡಿಸಿದ್ದೀರಿ?
ಅಂದರೆ ಭಾರತದಲ್ಲಿ ಹಿಂದೆ ಯಾವ ರೀತಿ ವ್ಯಾಪಾರ ನಿರ್ವಹಣೆ ಆಗ್ತಿತ್ತಲ್ಲ, ಇದನ್ನು ನೀವು ಕ್ಲಾಸಲ್ಲಿ ಹೇಗೆ ಮಂಡಿಸ್ತೀರಾ ಅನ್ನೋದನ್ನ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ಇದು ಮುಗಿಯುತ್ತೆ. ಐ ಹೋಪ್ ಈ ಪ್ರಶ್ನೆಗಳಿಗೆ ನೀವೇ ಆನ್ಸರ್ಗಳನ್ನ ಹುಡ್ಕೊಳ್ಳಿ. ನನಗೆ ಹುಡುಕಿ ನಿಮ್ಗೆ ಹೇಳೋಷ್ಟು ತಾಳ್ಮೆ ಇಲ್ಲ, ಬಿಕಾಸ್ ಐ ಹ್ಯಾವ್ ಮೋರ್ ವರ್ಕ್ಸ್ ಆ್ಯಂಡ್ ಸಾರಿ. ಆದಷ್ಟು ನಾನು ನಿಮಗೆ ಹೆಲ್ಪ್ ಮಾಡಬೇಕು, ಯೂಸ್ ಆಗಲಿ ಅಂತ ಇದನ್ನು ಹೇಳಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಇನ್ನೂ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಏನೇ ಇದ್ರೂ ಅಪ್ಡೇಟ್ ಮಾಡಿ ಅದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.